ಇದೆಲ್ಲ ಯಾರು ಮಾಡಿರೋ ಕೆಲಸ ಅಂತ ನಂಗೆ ಗೊತ್ತು ಮಾವ. ಯಾರು? ಇನ್ಯಾರು ಮಾವ? ನಾನು ನೆಮ್ಮದಿಯಾಗಿರ್ಬಾರ್ದು ಅಂತ ಒಂದಲ್ಲ ಒಂದು ತೊಂದರೆ ಕೊಡ್ತಾ ನಿಮ್ಮ ಮನೆಯವ್ರಿಗೂ ತೊಂದರೆ ಕೊಡೋದಕ್ಕೆ ಅಂತಾನೆ ಹುಟ್ಟಿದಾನಲ್ಲ ಅವನೇ. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ನನ್ನ ಹುಟ್ಟಿಗೆ ಕಾರಣ ಆಗಿದ್ದಾನಲ್ಲ ಕ್ರಿಮಿನಲ್ ಚಿದಂಬರಂ. ಚಿದಂಬರಂ ಇಷ್ಟೆಲ್ಲ ಮಾಡಿಸ್ತಾನ? ನನಗೇನೋ ನಂಬಿಕೆ ಬರ್ತಿಲ್ಲ. ಏನ್ ಮಾವ ಹೀಗೆ ಹೇಳ್ತಾ ಇದ್ದೀರಾ? ಆ ಮನುಷ್ಯ ನಿಮ್ಮ ಫ್ಯಾಮಿಲಿಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾನೆ ಅಂತ ಗೊತ್ತಿದ್ರು ಹೀಗೆ ಹೇಳ್ತಾ ಇದ್ದೀರಲ್ಲ? 100% ಇದೆಲ್ಲ ಅವನದೇ ಕೆಲಸ. ಗೊತ್ತು. ಅವರು ನಮಗೆ ಈ ಹಿಂದೆ ಕೊಡಬಾರ್ದು ತೊಂದರೆ ಕೊಟ್ಟಿದ್ದಾರೆ. ಆದರೆ ನೀವು ನಮ್ಮ ಜೊತೆ ಇರೋದನ್ನ ನೋಡಿ ಈ ದೇಶನೇ ಬೇಡ ಅಂತ ಬಿಟ್ಟು ಹೋಗಿದ್ದಾರೆ. ಅಂಥದ್ರಲ್ಲಿ ಅವರು ಬಂದು ಆದಿತ್ಯನಿಗೆ ಬೇಲ್ ಕೊಡಿಸಿ ನಮಗೆ ಈ ರೀತಿ ತೊಂದರೆ ಕೊಡೋದಕ್ಕೆ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ ಮಾವ? ಈಗ ನಾನು ಅವನಿಂದ ದೂರ ಆಗಿರೋದ್ರಿಂದ ಅವ್ನ ಮನಸ್ಸಲ್ಲಿ ನೋವಿದೆ. ಅದಕ್ಕೆ ಕಾರಣ ನೀವು ಅಂತಲೂ ಅನ್ಕೊಂಡಿರ್ತಾನೆ ಅವನು. ಅದೇ ಥರ ಆದಿತ್ಯನ ನಿಮ್ಮಿಂದ ಅತ್ತೆಯಿಂದ ದೂರ ಮಾಡಿ ತನ್ನ ಕಡೆ ಮಾಡಿಕೊಂಡು ನಿಮ್ಮ ಮೇಲೆ ಸೇಟ್ ತೀರ್ಸ್ಕೊಳ್ಳೋ ಪ್ಲಾನ್ ಮಾಡಿರ್ತಾನೆ ಅವನು. ನೋಡಿ, ತನ್ನ ಕೆಲಸ ಆಗಬೇಕು ಅಂತಂದ್ರೆ ಕತ್ತೆ ಕಾಲು ಬೇಕಾದರೂ ಹಿಡಿತಾನ ಅವನು. ಖಚಿತವಾಗಿ ಹೇಳ್ತೀನಿ ಮಾವ, ಇದೆಲ್ಲ ಅವನದೇ ಕೆಲಸ. ಈ ಥರ ಚೀಪಾಗಿ ಯೋಚನೆ ಮಾಡೋದು, ಇನ್ನೊಬ್ರಿಗೆ ತೊಂದರೆ ಕೊಡೋದು, ಅವ್ರು ಅನುಭವಿಸೋ ನೋವು ನೋಡಿ ಕೇಕೆ ಹಾಕೊಂಡು ಹೋಗೋದು, ಇದೆಲ್ಲ ಈ ಮನುಷ್ಯ ಮಾತ್ರ ಮಾಡೋದಕ್ಕೆ ಸಾಧ್ಯ. ಮಗು ಸತ್ತು ಹೋಗಿದೆ, ಸೊಸೆ ಕೊಲೆ ಆಗಿದ್ದಾಳೆ. ಇಂಥ ಟೈಮಲ್ಲಿ ಮಗನಿಗೆ ಸಾಂತ್ವನ ಹೇಳೋದು ಬಿಟ್ಟು ಮೊಮ್ಮಗುನು ಸೊಸೆನೂ ಕೊಲೆ ಮಾಡಿದ ವ್ಯಕ್ತಿಗೆ ಬೇಲ್ ಕೊಡಿಸ್ತಿದ್ದಾನಲ್ಲ ಅವನು. ನನಗೆ ಸಾಂತ್ವನ ಹೇಳದೇ ಇದ್ರೆ ಹಾಳಾಗೋಗ್ಲಿ, ನಾನು ಒಂದು ಕ್ಷಣ ಕೂಡ ನೆಮ್ಮದಿಯಾಗಿರಬಾರ್ದು ಅಂತ ಹೀಗೆಲ್ಲ ಮಾಡ್ತಿದ್ದಾನ ಅವನು. ನನ್ನ ಕರ್ಮ, ಅವನಿಗೆ ಮಗನಾಗಿ ಹುಟ್ಟಿದ್ದೀನಿ ನಾನು. ಎಲ್ಲ ರಂಜಿತ್, ಚಿದಂಬರಂ ಇಂಥ ಕೆಲಸ ಮಾಡಿದಾನೆ ಅಂತ ನನಗೆ ಖಂಡಿತ ಅನ್ನಿಸ್ತಿಲ್ಲ. ಚಿದಂಬರಂಗೆ ಮೊದಲೇ ಆದಿತ್ಯನ ಕಂಡ್ರೆ ಆಗಲ್ಲ, ಆದಿತ್ಯಂಗೂ ಚಿದಂಬರಂ ಕಂಡ್ರೆ ಆಗಲ್ಲ. ಅಂಥದ್ರಲ್ಲಿ ಅವನು ಬೇಲ್ ಕೊಡಿಸಿದಾನೆ ಅಂದರೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಮಾವ, ನನ್ನ ತಂದೆ ಅನ್ಸ್ಕೊಂಡಿರೋ ಮನುಷ್ಯನ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ. ಅವನ ಕೆಲಸ ಆಗಬೇಕು ಅಂತಂದ್ರೆ ಎಂಥ ಕೀಳು ಮಟ್ಟಕ್ಕೆ ಬೇಕಾದರೂ ಇಳಿತಾನ ಅವನು. ನೋ ಚಾನ್ಸ್ ರಂಜಿತ್. ನೀವೆಲ್ಲಾದರೂ ಹಾವು ಮುಂಗಿಸಿ ಒಂದಾಗೋದನ್ನ ನೋಡಿದ್ದೀರಾ ಅಥವಾ ಕೇಳಿದ್ದೀರಾ? ಚಿದಂಬರಂ ಆದಿತ್ಯ ಹಾವು ಮುಂಗಿಸಿ ಇದ್ದ ಹಾಗೆ. ಒಂದು ವೇಳೆ ಚಿದಂಬರಂ ಆದಿತ್ಯನ ಸ್ನೇಹ ಬೆಳೆಸ್ಬೋದು, ಆದರೆ ಆದಿತ್ಯ ಚಿದಂಬರಂ ಸ್ನೇಹ ಬೆಳೆಸೋದಕ್ಕೆ ಸಾಧ್ಯನೇ ಇಲ್ಲ. ನೀವು ನೋಡಿದ್ರೆ ಚಿದಂಬರಂ ಇದನ್ನೆಲ್ಲ ಮಾಡಿಸಿದ್ದಾನೆ ಅಂತ ಹೇಳ್ತಿದ್ರ, ಆರ್ಯ ನೋಡಿದ್ರೆ ಅರ್ಪಿತಾ ಮಾಡಿಸಿರ್ಬೋದು ಅಂತ ಹೇಳ್ತಿದ್ದಾನೆ. ನನಗೆ ನಿಮ್ಮಿಬ್ಬರ ಅಭಿಪ್ರಾಯನೂ ಯಾಕೋ ಸರಿ ಅಂತ ಅನ್ನಿಸ್ತಿಲ್ಲ. ಈಗ ನಿಮ್ಮ ಅಭಿಪ್ರಾಯ ಏನು? ಆದಿತ್ಯನಿಗೆ ಯಾರು ಕೊಡ್ಸಿರ್ಬೋದು ಬೇಲು? ಆ ಲಾಯರ್ ಒಂದು ಮಾತು ಹೇಳ್ದ, ನೆನಪಿದ್ಯಾ? ನಿಮಗೆ ಬೇಲ್ ಕೊಡ್ಸೋದಕ್ಕೆ ಕಳಿಸಿದ್ ಯಾರು ಅಂತ ಕೇಳಿದಾಗ ಆದಿತ್ಯನಿಗೆ ತುಂಬಾ ಬೇಕಾಗಿರೋರು, ಆರತಿಗೆ ತುಂಬಾ ಪರಿಚಯ ಇರೋರು, ನಿಮಗೆ ಗೊತ್ತಿರೋರು ಅಂತ ಹೇಳ್ದ. ಅಂದ್ರೆ ನಮ್ಮ ಸಂಬಂಧಿಕರೇ ಇರ್ಬೇಕಲ್ವಾ? ಆದಿತ್ಯನಿಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಹತ್ರದ ಸಂಬಂಧಿಕರು ಅಂತ ಇದ್ದಾರೆ. ನಿಮಗೆ ಗೊತ್ತಲ್ಲ, ಶೋಭಮ್ಮ. ಅವ್ರು ಇಂಥ ಕೆಲಸ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಅವ್ರ ಗಂಡ ಸತ್ಯೇಂದ್ರ ಅಂಕಲ್, ಅವರು ಆಶ್ರಮಕ್ಕೆ ಸೇರ್ಕೊಂಡು ತುಂಬಾ ವರ್ಷ ಆಯ್ತು. ಅವ್ರು ಇಂಥ ಕೆಲಸ ಮಾಡಿರೋದಕ್ಕೆ ಚಾನ್ಸೇ ಇಲ್ಲ. ಇನ್ನು ಉಳಿದಿರೋದು ಅಂದ್ರೆ ಆದಿತ್ಯನ ತಾಯಿ ಆರತಿಯವ್ರು ಮಾತ್ರ. ಹೌದು, ನಾನೇನು ಅಂತ ನಮ್ಮ ತಾಯಿ ಗೊತ್ತಾಗೋಗಿ ಮಾಡಲೇಬೇಕು. ಹಾಗಾದ್ರೆ ಅವತ್ತೇನು ನಡೀತು ಅಂತ ಹೇಳಿ ಆದಿತ್ಯ ಅವರೇ.
ಥ್ಯಾಂಕ್ ಯು ವೆರಿ ಮಚ್ ಮಿಸ್ ಆದಿತ್ಯ. ಇನ್ನು ಮುಂದೆ ನನ್ನ ಚದುರಂಗದ ಆಟ ಹೇಗಿರುತ್ತೆ ಅಂತ ನೀವೇ ನೋಡ್ತಾ ಇರಿ. ಬರ್ತೀನಿ. ಆರ್ತಿಯವರೇ, ನಾನು ಹೇಳಿದ ಹಾಗಲ್ಲ. ನಾನು ಹೇಳಿದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ನಂಬ್ಕೊಂಡು ಬಂದಿದ್ದಕ್ಕೆ ಒಳ್ಳೆ ಬಹುಮಾನನೇ ಕೊಡ್ತಾ ಇದ್ದೀರಾ ನೀವು. ನಾನು ಏನು ಹೇಳಿದೆ ಅಂತ ನೀವು ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ರಂಜಿತ್ ಹತ್ರ ನೀವೇನು ಹೇಳಿದ್ರಿ? ಆದಿತ್ಯಂಗೆ ಬೇಲ್ ಕೊಡ್ತಾ ಇರೋದು ನಾನಂತ ಅಲ್ವಾ? ಅವ್ರು ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ. ಇಷ್ಟಕ್ಕೆಲ್ಲ ಕಾರಣ ನಾನಂತ ಅನ್ಕೊಳ್ಳಲ್ವಾ ಅವರು? ನಿಮ್ಮ ಹೋಗಿ ನೇರವಾಗಿ ಮಾತಾಡ್ತೀರಾ, ಆದ್ರೆ ನನ್ನ ಮನಸ್ಥಿತಿನ ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ. ನಿಮಗೇನು ತೋಚುತ್ತೆ ಅದನ್ನ ಮಾತಾಡ್ಬಿಡ್ತೀರಾ ನೀವು. ನೀವು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಕೋಲೆ ಬಸ್ ಒಂಥರ ತಲೆ ಅಲಡ್ಸ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ದೀರಾ? ನೀವು ಹೇಳ್ದೆ ಕೇಳ್ಕೊಂಡಿದ್ರೆ ಮಾತ್ರ ನಾನು ಒಳ್ಳೆಯವಳು. ಇಲ್ಲಾಂದ್ರೆ ನಿಮಗೆ ನನ್ನ ಮೇಲೆ ಅನುಮಾನ. ನಿಮಗೆ ಯಾವಾಗ ಬೇಕಾದ್ರೂ ಯಾರ ಮೇಲಾದ್ರೂ ಅನುಮಾನ ಬರುತ್ತೆ. ನಿಮ್ ದೃಷ್ಟಿಯಲ್ಲಿ ನಾನು ನನ್ನ ಮಗ ನಂಬಿಕೆ ಅನ್ನೋ ಪದಕ್ಕೆ ಅರ್ಹರಲ್ಲ ಅಲ್ವಾ? ತುಂಬಾ ಥ್ಯಾಂಕ್ಸ್. ನನ್ನನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನಂದ್ರೆ ನಿಮಗೆ ಇಷ್ಟೊಂದು ಅಸಡ್ಡೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಬಾಯಲ್ಲಿ ಬಿಸಿ ತುಪ್ಪ ಇಟ್ಕೊಂಡಿರೋ ಹಾಗಿದೆ ಅಲ್ವಾ? ಅಷ್ಟೊಂದು ಕಷ್ಟಪಡೋದು ಬೇಡ, ಅದನ್ನ ಉಗ್ದು ಬಿಡಿ. ನಾನು ಹೇಗೋ ಬದುಕೋತೀನಿ. ಪ್ರತಿದಿನ ಈ ರೀತಿ ಚುಚ್ಚು ಮಾತುಗಳನ್ನ ಕೇಳೋ ಬದಲು, ಯಾರಿಂದನೂ ಅವಮಾನ ಸಹಿಸ್ಕೊಳ್ಳೋ ಬದಲು ದೂರ ಇದ್ಬಿಡ್ತೀನಿ. 20 ವರ್ಷ ನಾನು ನಿಮ್ಮಿಂದ ದೂರ ಇದ್ದೆ. ಮತ್ತೆ ನಿಮ್ ಜೊತೆ ಸಂಸಾರ ಮಾಡಿದ್ದಕ್ಕೆ ಒಳ್ಳೆ ಸತ್ಕಾರನೇ ಕೊಟ್ಟಿದ್ದೀರಾ. ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಸಾರ್ಥಕ ಆಯ್ತು ರೀ ನನ್ನ ಜೀವನ, ಸಾರ್ಥಕ ಆಯ್ತು. ಪ್ಲೀಸ್ ಆರ್ತಿಯವರೇ, ವಿಷಯನ ಯಾಕೆ ಎಲ್ಲೆಲ್ಲ ತಗೊಂಡು ಹೋಗ್ತಾ ಇದ್ದೀರಾ? ಓ, ಸತ್ಯ ಹೇಳಿದ್ರೆ ವಿಷಯ ಎಲ್ಲೆಲ್ಲೋ ಹೋಗುತ್ತೆ. ಸರಿ ಬಿಡಿ, ನಿಮ್ಮ ದೃಷ್ಟಿಯಲ್ಲಿ ನಾನು ತಪ್ಪು ಮಾಡಿದ್ದೀನಿ, ನಿಮ್ಮ ಆಲೋಚನೆನೇ ಸರಿ, ಅದೇ ಸತ್ಯ. ಸತ್ಯನೇ ಸಾಯಿಸಿ ಸುಳ್ಳಿಗೆ ಜನ್ಮ ಕೊಟ್ಟು ಜೋರಾಗಿ ಮಾತಾಡ್ತಾ ಇದ್ದೀರಲ್ಲ, ಅದು ನಿಮಗೆ ಸರಿ ಅನಿಸ್ತಾ ಇದೆಯಾ? ಎಷ್ಟಾಗ್ಲೇ ನೀವು ಗಂಡಸರು, ನೀವೇನೇ ಹೇಳಿದ್ರು ನೀವೇನೇ ಮಾಡಿದ್ರು ನಾವು ಹೆಂಗಸರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು, ಅಂತಾನೆ ಸರಿ. ಇಲ್ಲಾಂದ್ರೆ ನಾವೇನೇ ಮಾಡಿದ್ರು ತಪ್ಪು. ಅದೇನೋ ಹೇಳ್ತಾರಲ್ಲ, ಒಲ್ಲದ ಗಂಡನಿಗೆ ಮೊಸರಳು ಕಲ್ಲಂತೆ. ಹಾಗೆ ನಿಮಗೆ ನಾನು ಒಲ್ಲದ ಹೆಂಡತಿ, ನನ್ನ ಮಗ ನಿಮಗೆ ಒಲ್ಲದ ಮಗ. ಇನ್ಮೇಲೆ ನೀವು ಸಂತೋಷವಾಗಿ ಆರಾಮಾಗಿ ಇದ್ಬಿಡ್ಬೋದು. ಈ ಮನೇಲಿ ಏನೇ ಅನಾಹುತ ಆದ್ರೂ ನಾನು ನನ್ನ ಮಗನೇ ಕಾರಣ ಅಲ್ವಾ? ಅಂತ ಸಂಪತ್ತಿಗೆ ಯಾಕ್ರಿ ನೀವು ನಮ್ಮನ್ನ ವಾಪಸ್ ಈ ಮನೆಗೆ ಕರ್ಕೊಂಡು ಬಂದ್ರಿ? ಈ ಮನೇಲಿ ಏನೇ ತೊಂದರೆ ಆದ್ರೂ ನನ್ನ ಮೇಲೆ ನನ್ನ ಮಗನ ಮೇಲೆ ಗೂಬೆ ಕೂರಿಸೋದು. ನಿಮಗೆ ನಮ್ಮನ್ನ ಮನೆ ಬಿಟ್ಟು ಕಳಿಸ್ಬೇಕು ಅನ್ನೋದೇನಾದ್ರೂ ಇದ್ರೆ ಅದನ್ನ ದಯವಿಟ್ಟು ಹೇಳಿಬಿಡಿ. ನಾನು ಶಾಶ್ವತವಾಗಿ ದೂರ ಹೊರಟೋಗ್ಬಿಡ್ತೀವಿ, ಶಾಶ್ವತವಾಗಿ ದೂರ ಹೊರಟೋಗ್ಬಿಡ್ತೀವಿ.
ಡ್ಯಾಡಿ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಅಮ್ಮಂಗೆ ಟ್ರೈ ಮಾಡೋಣ. ಅಮ್ಮ ಫೋನ್ ಪಿಕ್ ಮಾಡಿ. ಹಲೋ ಅಮ್ಮ, ಎಷ್ಟೊತ್ತು ಫೋನ್ ಪಿಕ್ ಮಾಡೋದಕ್ಕೆ? ಡ್ಯಾಡ್ ಹತ್ರ ಒಂದು ಅರ್ಜೆಂಟ್ ವಿಷಯ ಹೇಳಬೇಕಿತ್ತು. ಅವರಲ್ಲಿ ಇದ್ದಾರಾ? ಇದ್ರೆ ಒಂಚೂರು ಫೋನ್ ಕೊಡಿ. ಹಲೋ ಹಲೋ ಅಮ್ಮ, ಯಾಕೇನು ಮಾತಾಡ್ತಿಲ್ಲ? ನನಗೇನಾದರೂ ಆದರೆ ನಿಮ್ಗೇನು ಹೇಳಿ? ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ಈ ಮನೇಲಿ ಯಾರೂ ಕೇಳೋರಿಲ್ಲ. ಎಲ್ಲಾನು ಹೊತ್ತಕ್ಕೂ ನಾನೇ ಕಾರಣ. ಅಮ್ಮ ಏನಾಯ್ತು? ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಏನು ಅಂತ ಹೇಳಿ? ನಾನೇನೇ ಹೇಳಿದ್ರು ಈ ಮನೇಲಿ ಯಾರೂ ನನ್ನ ನಂಬೋ ಪರಿಸ್ಥಿತಿಲಿಲ್ಲ. ನಾನು ನಂಬಿಕೆಗೆ ಅರ್ಹಳಲ್ಲ. ಅಮ್ಮ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ನೀವೇನು, ನಿಮ್ಮ ಮನಸ್ಸೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ಹೀಗೆ ಯೂಶಲಿ ಮಾತಾಡಲ್ಲ. ಡ್ಯಾಡ್ ಏನಾದರೂ ಅಂದ್ರ? ಈ ಮನೇಲಿ ಬಯಸ್ಕೊಳ್ಳೋದಕ್ಕೆ ಯಾರಾದ್ರೊಬ್ರು ಇರಬೇಕಲ್ವಾ? ಅದಕ್ಕೆ ನನ್ನ ಕರ್ಕೊಂಡು ಬಂದು ಇಲ್ಲಿ ಇಟ್ಕೊಂಡಿದ್ದಾರೆ. ಅವ್ರು ನನಗಂತಾರೆ, ನಾನು ಅದನ್ನ ಅನ್ಸ್ಕೊಂಡಿದ್ದು ಬಿಡಬೇಕು. ಅಮ್ಮ ಯಾಕೆ ಹೀಗೆ ಒಗ್ಟೊಗ್ಟಾಗಿ ಮಾತಾಡ್ತಾ ಇದ್ದೀರಾ? ಡ್ಯಾಡ್ ಏನಂದ್ರು? ಅಮ್ಮ ಪ್ಲೀಸ್ ಡ್ಯಾಡ್ ಹತ್ರ ಬಂದು ನಾನು ಮಾತಾಡ್ತೀನಿ. ನೀವೇನಕ್ಕೂ ಬೇಜಾರು ಪಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬೇಡ, ಅದಕ್ಕೂ ನನ್ನನ್ನೇ ದೂಷಣೆ ಮಾಡ್ತಾರವ್ರು. ಮಗನ ಹತ್ರ ಚಳಿ ಹೇಳಿದ್ದೀನಿ ಅಂತ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ, ಏನೇನೋ ಮಾತಾಡ್ಕೋತಾರೆ. ಬೇಡ, ನೀ ನನ್ನ ಪರವಾಗಿ ಮಾತಾಡೋದು ಬೇಡ, ಮತ್ತೆ ನಾನು ಬಯಸ್ಕೊಳ್ಳೋದು ಬೇಡ. ನನಗೆ ಜೀವನನೇ ಸಾಕು ಅಂತ ಅನ್ಸ್ಬಿಟ್ಟಿದೆ ಕಣೋ, ಸಾಕು ಅಂತ ಅನ್ಸ್ಬಿಟ್ಟಿದೆ. ಅಮ್ಮ ಬೇಜಾರಿಂದ ಏನನ್ನೋ ಮಾತಾಡ್ತೀರಿ, ನನ್ನ ಮನ್ಸಿಗೆ ನೋವಾಗುತ್ತೆ. ನೋಡಿ ಡ್ಯಾಡ್ ಹತ್ರ ಬಂದು ನಾನು ಈಗಲೇ ಮಾತಾಡ್ತೀನಿ. ನೀವು ಅನ್ಕೊಂಡಂಗೆ ಏನೂ ಆಗಲ್ಲ. ಧೈರ್ಯವಾಗಿರಿ ಅಮ್ಮ, ನಿಮ್ಮ ಜೊತೆ ನಾನಿದ್ದೀನಿ. ಸರಿ. ನಮಸ್ಕಾರ ಸರ್. ಎಲ್ಲಿಂದ ಬರ್ತಿದ್ಯಾ? ಮನೆಯಿಂದ ಬರ್ತಿದ್ದೀನಿ. ಯಾಕೆ ಸರ್? ಯಾಕೆ ಅಂತ ಕೇಳಿದ್ರೆ ತುಳಿದು ಸಾಯಿಸ್ಬಿಡ್ತೀನಿ. ಕೇಳಿದಕ್ಕೆ ಆನ್ಸರ್ ಮಾಡೋ ಅಷ್ಟೇ. ಸಾರಿ ಸರ್. ಎಲ್ಲಿಗೆ ಹೋಗ್ತಿದ್ಯಾ? ಮನೆಗೆ ಹೋಗ್ತಿದ್ದೀನಿ ಸರ್. ಯಾರ ಮನೆಗೆ? ಇನ್ನೆಲ್ಲಿಗೆ ಹೋಗ್ಲಿ, ನಮ್ಮನೆಗೆ ಹೋಗ್ತಿದ್ದೀನಿ ಸರ್. ಹೌದಾ? ಈಗ ಎಲ್ಲಿಂದ ಬರ್ತಿದ್ಯಾ? ನಮ್ಮನೆಯಿಂದನೇ ಬರ್ತಿದ್ದೀನಿ ಸರ್. ಏನು ಆಟ ಆಡ್ತಿದ್ಯಾ? ತೆಗೆದು ಬಿಟ್ಟ ಅಂದ್ರೆ ರಾತ್ರಿ ಕುಡ್ದಿರೋದೆಲ್ಲ ಆಚೆಗೆ ಹಾಕ್ಬೇಕು. ಬಾಯಿ ಮುಚ್ಕೊಂಡು ನಿಜ ಹೇಳಿದ್ರೆ ಸರಿ. ಸರ್ ಸರ್ ಹೊಡಿಬೇಡಿ ಸರ್, ನಿಜ ಹೇಳ್ತೀನಿ ಸರ್, ಹೊಡಿಬೇಡಿ ಸರ್. ಹೇಳೋ. ಏನೋ ಯೋಚನೆ ಮಾಡ್ತಿದ್ಯಾ? ಸತ್ಯ ಬೊಗಳು, ಇಲ್ಲಾಂದ್ರೆ ನಿನ್ ಫ್ರೆಂಡ್ಗಾಗಿರೋ ಗತಿನೇ ನಿನಗೂ ಆಗೋದು. ಬಾರಿಂದ ಬರ್ತಾ ಇದ್ದೀನಿ ಸರ್. ಸರ್ ಹೇಳ್ತಾ ಇದ್ದೀನಿ, ಹೊಡಿಬೇಡಿ ಸರ್. ಬಾರಿಂದಾದ್ರೂ ಬಾ, ಸುಡ್ಗಾಡಿಂದಾದ್ರೂ ಬಾ. ಆದಿತ್ಯನ್ಗೆ ಬೇಲ್ ಕೊಡ್ಸಿದ್ ಯಾರು ಅಂತ ಬೊಗಳು. ಯಾಕೋ ಈಗ ನಿಜ ಹೇಳಲಿಲ್ಲ ಅಂದ್ರೆ ಸುಳ್ಳು ಕೇಸಾಕ್ ಒಳಗಾಗ್ತೀನಿ. ಬೊಗಳು ಬೊಗಳು ಅಂದ್ರೆ ಸರ್ ಸರ್ ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್. ಲಾಯರು ಸರ್, ಲಾಯರು. ಗುಡ್. ಆ ಲಾಯರ್ ಯಾರು? ಲಾಯರು ಅಂದ್ರೆ ಲಾಯರೇ ಸರ್. ಏನೋ ನನ್ನ ಹತ್ರನೇ ಕಾಮಿಡಿ ಮಾಡ್ತೀಯ? ಲಾಯರ್ನ ಲಾಯರ್ ಅಂದೆ, ಇನ್ನೇನು ಕ್ಲೀನರ್ ಅಂತಾರ? ಮುಚ್ಕೊಂಡು ಆ ಲಾಯರ್ ಯಾರು, ಯಾರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ಸರ್ ಸರ್ ಹೊಡಿಬೇಡಿ ಸರ್, ನಿಜ ಏನಂತ ಹೇಳ್ತೀನಿ ಸರ್, ಹೊಡಿಬೇಡಿ ಸರ್.
ಡ್ಯಾಡ್, ಯಾಕೆ ಹೇಗೆ ಮಾಡ್ತೀರಾ? ಏನಾಯ್ತು? ಏನಾಯ್ತು ಅಂದರೆ, ನಾನು ನಿಮ್ಗೆ ಎಷ್ಟು ಸಲ ಹೇಳಿಲ್ಲ ಅಮ್ಮನ ಮೇಲೆ ಅನುಮಾನ ಪಡೋದಕ್ಕೆ ಹೋಗ್ಬೇಡಿ ಅಂತ. ಆದರೆ ಇನ್ನೂ ಅನುಮಾನ ಪಡ್ತೀರಲ್ಲ. ಆ ಆದಿತ್ಯನ ಮೇಲೆ ಇರೋ ಕೋಪನ ಯಾಕೆ ಅಮ್ಮನ ಮೇಲೆ ತೋರಿಸ್ತೀರಾ? ಆದಿತ್ಯಂಗೆ ಬೇಲ್ ಸಿಗೋದಕ್ಕೂ ಅಮ್ಮಂಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಪ್ಲೀಸ್ ಪದೇ ಪದೇ ಅದನ್ನು ಹೇಳಿ ಅವ್ರಿಗೆ ಹರ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಹಾಗಂತ ಯಾರು ಹೇಳಿದ್ರು? ನಿಮ್ಮಮ್ಮ ಹೇಳಿದ್ರಾ? ಏನಂದ್ರಿ ನೀವು? ನಿಮ್ಮಮ್ಮನ ಅಂತ ಕೇಳಿದ್ರ? ಬದಲಾಗಿದ್ದೀರ ಡ್ಯಾಡ್ ನೀವು. ಆದಿತ್ಯ ಮನೆ ಬಿಟ್ಟು ಹೋದಾಗ ನೀವು ಅಮ್ಮಂಗೆ ಇದೇ ಮಾತು ಕೇಳಿದ್ರಿ, ನೀವು ಬದಲಾಗಿದ್ದೀರಾ ಅಂತ. ಆದ್ರೆ ನಿಜವಾಗ್ಲೂ ಬದಲಾಗಿದ್ದು ಅಮ್ಮ ಅಲ್ಲ, ನೀವು. ಹೌದು, ನಾನು ಬದಲಾಗಿದ್ದೀನಿ. ಏನೀಗ? ನನ್ನ ಮಗಳು ಸಾಕ್ಷಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲು. ಅವಳದು ಸಹಜ ಸಾವಲ್ಲ, ಕೊಲೆ. ಅವಳು ಸಾವಿಗೆ ನ್ಯಾಯ ಕೊಡಿಸ್ಬೇಕಾಗಿರೋದು ತಂದೆ ಆದ ನನ್ನ ಕರ್ತವ್ಯ. ಅವಳು ಸಾವಿಗೆ ನ್ಯಾಯ ಸಿಗಲೇಬೇಕು, ಇದು ನನ್ನ ದೃಢ ನಿರ್ಧಾರ. ಹಾಗಂತ ನಮ್ಮವ್ರ ಮೇಲೆ ಅನುಮಾನ ಪಡೋದು ತಪ್ಪು. ಸತ್ಯ ಏನು ಅಂತ ಪ್ರಮಾಣಿಸಿ ನೋಡಿ ಆಮೇಲೆ ಬೆಟ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಂಬಿಕೆ ಅನ್ನೋದು ಕಳ್ಚಿ ಹೋಗುತ್ತೆ. ಕಳ್ಚಿದ್ರ ಜೀವನ ಪರ್ಯಂತ ಸಫರ್ ಪಡ್ಬೇಕಾಗತ್ತೆ. ಸಫರ್ ಪಡ್ಬೇಕಾಗುತ್ತೆ. ಸಾಕ್ಷಿ ಸತ್ತೋಗಿದ್ದಾಳೆ ಅಂತ ನಾವೆಲ್ಲ ಸಂತೋಷ ಪಡ್ತಿದೀವ? ಇಲ್ಲ ತಾನೆ? ಸಾಕ್ಷಿ ಸಾವಿ ಕಾರಣ ಆದವನು ಬೇಲ್ ತಗೊಂಡು ಹೊರಗೆ ಬಂದು ನಾಳೆ ಸುಳ್ಳು ಸಾಕ್ಷಿನ ಸೃಷ್ಟಿ ಮಾಡಿ ನಿರಪರಾಧಿ ಅಂತ ಎದೆ ಒಬ್ಬಿಸ್ಕೊಂಡು ಓಡಾಡ್ತಾನೆ. ಇದನ್ನ ನೋಡ್ಕೊಂಡು ನೆಮ್ಮದಿಯಿಂದ ಇರ್ಬೇಕಾ? ಡ್ಯಾಡ್, ಸಾಕ್ಷಿ ನನಗೂ ಅಕ್ಕ. ಅವಳ ಸಾವಿಗೆ ನ್ಯಾಯ ಕೊಡಿಸೋದು ನನ್ನ ಜವಾಬ್ದಾರಿ ಕೂಡ. ಪ್ಲೀಸ್ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಮ್ಮನ ಮೇಲೆ ಅನುಮಾನ ಪಡೋದಕ್ಕೆ ಹೋಗ್ಬೇಡಿ. ಗುಡ್, ವೆರಿ ಗುಡ್. ಇಷ್ಟು ದಿನ ನನ್ನ ಎದುರಿಗೆ ನಿಂತು ಮಾತಾಡ್ತಾ ಇದ್ದವನು ಇವತ್ತು ನನ್ನ ಎದುರು ನಿಂತು ಮಾತಾಡ್ತಾ ಇದೆಯಾ? ಪರವಾಗಿಲ್ವೇ? ನಿನ್ನ ತಲೆಗೂ ಚೆನ್ನಾಗಿ ತುಂಬಿದ್ದಾರೆ. ಇಷ್ಟು ದಿನ ತನ್ನ ಮಗ ಮಾಡಿದ್ದೆಲ್ಲ ಸರಿ ಅಂತ ಅನ್ಕೊಂಡು ಓಡಾಡ್ತಿದ್ರು. ಈಗ ಅವನ ಜಾಗದಲ್ಲಿ ನಿನ್ನನ್ನು ತರೋದಕ್ಕೆ ನೋಡ್ತಿದ್ದಾರೆ. ಡ್ಯಾಡ್, ನಾನು ಏನೋ ಹೇಳಿದ್ರೆ ನೀವೇನೋ ಅರ್ಥ ಮಾಡ್ಕೊಳ್ತಿದ್ದೀರಲ್ಲ. ನಾನು ಹೇಳ್ತಿರೋದಿಷ್ಟೇ, ಅಮ್ಮನ ಮೇಲೆ ಅನುಮಾನ ಪಡೋದಕ್ಕೆ ಹೋಗ್ಬೇಡಿ ಅಂತ. ಅದಕ್ಕೆ ನಾನು ಹೇಳ್ಬಾರ್ದೇನೋ ಹೇಳಿದ್ದೀನಿ ಅನ್ನೋ ಥರ ರಿಯಾಕ್ಟ್ ಮಾಡ್ತಿದ್ದೀರಲ್ಲ. ಸಮಾಧಾನದಿಂದ ನಾನು ಏನು ಹೇಳ್ತೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಾನೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ನನಗೆ ಅರ್ಥ ಮಾಡಿಸೋದಕ್ಕೆ ಬರಬೇಡ. ನನ್ನ ಮಾತು ಯೋಚನೆ ಎರಡೂ ಸ್ಪಷ್ಟವಾಗೇ ಇರುತ್ತೆ. ಇನ್ನೊಬ್ರನ್ನ ಅನುಮಾನಿಸೋದಕ್ಕೆ ನನಗೆ ಬರಲ್ಲ. ಅದೇನಿದ್ರು ನಿಮ್ಮ ಅಮ್ಮಂಗೆ ಸರಿ. ಮೊದಲು ಅವ್ರಿಗೆ ಅರ್ಥ ಮಾಡಿಸು, ಆಮೇಲೆ ನನಗೆ ಅರ್ಥ ಮಾಡಿಸೋದಕ್ಕೆ ಬಾ.